ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಬಿಟ್ಟು ನೀವು ಬೆಳಿಗ್ಗೆವರೆಗೂ ಏನೇ ಹೇಳಿದ್ರು ಕೇಳಕ್ ನಾನ್ ರೆಡಿ. ಹೌದೌದು ಕಣೋ, ಬಹಳ ಒಳ್ಳೆ ಮಗ ನೀನು. ಅದೇನ್ ಗೊತ್ತಾ? ಏನು? ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡ್ಬೇಕು. ವ್ರತನಾ? ಯಾಕೆ? ಅಯ್ಯೋ, ನಿಮಗ್ ನಂಬಿಕೆ ಇಲ್ದಿದ್ರೆ ಏನಾಯ್ತು, ನಮಗ್ ನಂಬಿಕೆ ಇದೆ. ನಿಮ್ ನಂಬಿಕೆ ಇದ್ರೆ ನೀವ್ ಮಾಡಿ, ನಮ್ಮ ಹತ್ರ ಯಾಕೆ ಮಾಡಿ ಅಂತ ತಲೆ ತಿಂತಿದ್ದೀರಾ? ಅಮ್ಮ ತಾಯಿ, ಮದ್ವೆ ಆಗ್ಬೇಕಾಗಿರೋದು ನಿನಗೆ, ನನಗಲ್ಲ. ಈಗ ತಾನೇ ನಿನ್ ಜೀವ ಕಂಟಕ ಇದೆ ಅಂತಂದ್ರಿ, ಆಗ್ಲೇ ಮತ್ತೆ ಮದುವೆ ವಿಷಯಕ್ಕೆ ಬಂದ್ರ? ಅದಾಗಲ್ಲ ಕಣೋ ವಿಕ್ರಾಂತ್, ನಿನ್ ಜಾತಕದಲ್ಲಿ ಕಂಟಕ ಇದೆ. ಅದಕ್ಕೆ ನಿನ್ನ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಾಗ್ತಿರೋದು. ನೋಡು, ನೀನು ಈ ವ್ರತ ಒಂದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿನ್ನೆಲ್ಲಾ ಸಮಸ್ಯೆಗಳು ದೂರ ಆಗುತ್ತೆ. ಆಮೇಲೆ ಮುಂದಿನ ಕೆಲ್ಸಗಳೆಲ್ಲ ಸುಲಭವಾಗಿ ಆಗುತ್ತೆ ಕಣೋ. ಓ, ನಿಮ್ ಪ್ರಕಾರ ಮುಂದಿನ ಕಾರ್ಯ ಅಂದ್ರೇನು? ನನ್ ಮದುವೆ ಒಟ್ನಲ್ಲಿ ಸುತ್ತಿ ಬಳಸಿ ಅಲ್ಲಿಗೆ ಬರ್ಬೇಕಲ್ವಾ ನೀವು? ಅದಾಗಲ್ಲ ಕಣೋ ವಿಕ್ರಾಂತ್. ಇನ್ ಹೇಗೆ? ನೋಡಮ್ಮ, ಮೊನ್ನೆ ನೋಡಿದ್ರೆ ಮನೆ ಮುಂದೆ ಶೂಟ್ ಔಟ್ ಆಯ್ತು, ನಿನ್ನೆ ನೋಡಿದ್ರೆ ಕಾರ್ ಆಕ್ಸಿಡೆಂಟ್ ಆಗ್ತಾ ಇತ್ತು. ಇದೆಲ್ಲ ಆಗ್ತಾ ಇರೋದು ಕಂಟಕದಿಂದ ತಾನೆ. ಅದಕ್ಕೆ ವ್ರತ ಮಾಡಿ ಎಲ್ಲ ಸರಿ ಹೋಗುತ್ತೆ. ಅಲ್ಲ ಕಣೆ, ನಮ್ಮ ಮಕ್ಕಳು ಸುಖವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ನಮ್ಗೆ ಆಸೆ ಇರಲ್ವಾ? ಅಜ್ಜಿ, ಇದೆಲ್ಲ ಆಗೋದಕ್ಕೆ ಜಾತಕದಲ್ಲಿರೋ ಕಂಟಕ ಕಾರಣ ಅಲ್ಲ. ಮತ್ತಿನ್ನೇನಪ್ಪ ಕಾರಣ? ಇದಕ್ಕೆಲ್ಲ ಸಮಾಜ ಘಾತಕರೇ ಕಾರಣ. ಅಮ್ಮ, ನಾನು ತಗೊಂಡಿರೋದು ಒಂದು ದೊಡ್ಡ ಕ್ರಿಮಿನಲ್ ಕೇಸ್. ಆ ಕೇಸಿಂದ ನನ್ನ ದೂರ ಇಡಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ. ಇದಕ್ಕೆಲ್ಲ ನಾವು ಹೆದರೋದಿಲ್ಲ, ವೈರಿಗಳನ್ನ ಸದೆ ಬಡಿತೀವಿ. ದೇಶ ರಕ್ಷಣೆ ಮಾಡ್ತೀವಿ. ಈ ಜಾಲದಲ್ಲಿ ಯಾರ್ಯಾರಿದಾರೋ ಅವ್ರನ್ನ ಬುಡದ ಸಮೇತ ಕಿತ್ತು ಬಿಸಾಕ್ತಿವಿ. ಅಕ್ರಮನ ತಡಿತೀವಿ. ನಮ್ ದೇಶದ ವಿರುದ್ಧ ಯಾರೇ ನಿಂತಿದ್ರು ಆ ಶತ್ರುಗಳನ್ನ ನಾವ್ ಸದೆ ಬಡಿತೀವಿ. ವಿಕ್ರಾಂತ್, ಜಾತಕದಲ್ಲಿ ಎಲ್ಲಾ ಗ್ರಹಗಳು ಶತ್ರು ಸ್ಥಾನದಲ್ಲೇ ಕೂತಿರೋದು ಕಣೋ. ಅದನ್ನ ಸರಿ ಮಾಡ್ಕೊಳ್ಳೋಕೆ ವ್ರತ ಮಾಡೋ ಅಂದ್ರೆ ನೀನ್ ಕತೆ ಹೊಡಿತಾ ಇದೀಯಾ? ಅಜ್ಜಿ, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ನಾನು ನಿಮ್ಗೆ ಹೇಳಿದೀನಿ ತಾನೆ. ನಮ್ಮನ್ನೆಲ್ಲ ಕಾಯೋದು ಆ ಭಗವಂತ. ಅವನ್ ಮೇಲೆ ನಂಬಿಕೆ ನಾವು ಇಡದೇ ಇದ್ರೆ ತುಂಬಾ ಕಷ್ಟ ಅಲ್ವಾ? ನಂಬಿಕೆ ಇಲ್ಲ ಅಂತಲ್ಲ ಅಜ್ಜಿ, ನನ್ಗೇನೋ ಒಂಥರ ಅವನ್ ಮೇಲ್ ಮನ್ಸು. ಯಾಕೆ ಯಾಕೆ ಅಂತ ಕೇಳ್ತಿರಲ್ಲಮ್ಮ. ನನ್ ಜೀವನದಲ್ಲಿ ಏನೇನಾಗ್ತಿದೆ, ಏನೇನಾಯ್ತು ಅಂತ ನೀವೆಲ್ಲ ನೋಡಿದ್ದೀರ ಅಲ್ವಾ? ಗಂಡ, ಹೆಂಡತಿ, ಒಂದು ಪುಟ್ಟ ಮಗು. ನನ್ನ ಸಂಸಾರ ಎಷ್ಟು ಚೆನ್ನಾಗಿತ್ತು. ದೇವ್ರಿರೋದೇ ನಿಜ ಆಗಿದ್ದಿದ್ರೆ ನನ್ನಿಂದ ಯಾಕೆ ಇದನ್ನೆಲ್ಲ ಕಿತ್ಕೋತಾ ಇದ್ದ? ನೋಡಮ್ಮ, ನಮ್ ಕರ್ಮ ಕಳಿಬೇಕು ಅಂತಾನೆ ಆ ಭಗವಂತ ನಮಗೆ ಕಷ್ಟ ಕೊಡ್ತಾನೆ. ಆ ಕಂಟಕಾಲ ತೊಳೆದೋಗ್ಲಿ ಅಂತ ಒಳ್ಳೆ ಮನ್ಸಿಂದ ವ್ರತ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ ಕಂದ. ಒಟ್ನಲ್ಲಿ ವ್ರತ ಮಾಡೋವರೆಗೂ ನೀವು ನನ್ ಬಿಡಲ್ಲ. ಅಲ್ಲ ಕಣೋ ವಿಕ್ರಾಂತ್, ಯಾವತ್ತಾದ್ರೂ ಯಾವ ವಿಷಯಕ್ಕಾದ್ರೂ ನಿನ್ನ ಇಷ್ಟೊಂದು ಬಲವಂತ ಮಾಡಿದೀನಾ? ನೋಡೋ, ನಿನಗೆ ನಂಬಿಕೆ ಇದೆಯೋ ಅದ್ ನನಗ್ ಗೊತ್ತಿಲ್ಲ. ಆದ್ರೆ ನಮಗೋಸ್ಕರ ಈ ವ್ರತ ನೀನ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಷ್ಟೇ. ಆಯ್ತಾಯ್ತು, ನೀವು ಉಪವಾಸ ಸತ್ಯಾಗ್ರಹ ಮಾಡೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ಇವಾಗ ಏನು ವ್ರತ ತಾನೆ, ಮಾಡ್ತೀನಿ ಬಿಡಿ. ಅಯ್ಯೋ, ನಿಜವಾಗ್ಲೂ ವ್ರತ ಮಾಡ್ತೀಯಾ? ನಿಮಗ್ ಖುಷಿ ಆಗತ್ತೆ ಅಂತಂದ್ರೆ ನಾನು ಈ ವ್ರತ ಮಾಡ್ತೀನಿ ಅಜ್ಜಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ. ನಿಜವಾಗ್ಲೂ? ಹೂನಮ್ಮ, ಮಾಡ್ತೀನಿ. ಮಾವ, ಪಲ್ಲವಿ, ಸ್ವಲ್ಪ ಮಾರ್ಕೆಟ್ ಹೋಗಿ ಸಾಮಾನ್ ತಂದ್ಬಿಡ್ತೀನಿ. ಹಾಗೆ ನಂಗೆ ಮೆಡಿಸಿನ್ ಬೇಕಾಗಿತ್ತು, ಅದನ್ನು ಮೆಡಿಕಲ್ ಸ್ಟೋರ್ ಹೋಗಿ ತಂದ್ಬಿಡ್ತೀನಮ್ಮ. ಸರಿ ಮಾವ. ನಾನು ಮಾರ್ಕೆಟ್ ಬರ್ತೀನಿ. ನೀನ್ ಯಾಕೆ? ಮೊದ್ಲೇ ನೆಗಡಿ ಆಗಿದೆ, ಆಚೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಮ್ಮ, ಏನು ಆಗಲ್ಲ, ನನ್ ಗೊಂಬೆ ತಗೋಬೇಕು. ಅಷ್ಟೇ ತಾನೇ, ನಾನಿಲ್ವಾ? ತಗೊಂಡ್ಬರ್ತೇನೆ ಬಿಡು. ನಮ್ಮ ಅನುಪುಟ್ಟ ಟೇಸ್ಟ್ ಏನು ಅಂತ ನನಗ್ ಗೊತ್ತಿಲ್ವಾ? ಲಾಸ್ಟ್ ಟೈಮ್ ನಾನು ಬಾರ್ಬಿ ಡಾಲ್ ತಗೊಂಡ್ ಬಂದೆ ಅಂದ್ರೆ ಟೆಡ್ಡಿ ಬೇರ್ ತಗೊಂಡ್ ಬಂದಿದ್ರೆ. ತಾತ, ನಿಮಗೆ ಏನು ಗೊತ್ತಾಗಲ್ಲ.
ನೋಡಿದೆ ಪಲ್ಲವಿ, ನಾವ್ ಎತ್ತಾಡ್ಸಿದ ಮಕ್ಳು ನಮ್ಗೇನು ಗೊತ್ತಾಗಲ್ಲ ಅಂತ ಬುದ್ಧಿ ಹೇಳ್ತಾರೆ. ಪ್ಲೀಸ್ ತಾತ, ಮನೇಲಿದ್ರೆ ನನಗೊಬ್ಳಿಗೆ ಬೋರ್ ಆಗುತ್ತೆ. ನಂದೇನು ಇಲ್ಲಮ್ಮ. ಅಮ್ಮ ಎಸ್ ಅಂದ್ರೆ ನಾನ್ ರೆಡಿ. ಅಮ್ಮ ಪ್ಲೀಸ್ ಅಮ್ಮ, ಎಸ್ ಅಮ್ಮ. ಸಾಧ್ಯನೇ ಇಲ್ಲ ಕಂದ, ರಾತ್ರಿ ಎಲ್ಲ ನೀನ್ ಮಲಗ್ತಾನೆ ಇಲ್ಲ ಗೊತ್ತಾ, ಒಂದೇ ಕೆಮ್ಮು. ನಿನ್ ಮೂಗ್ ಬೇರೆ ಸೋರ್ತಿದೆ, ನಾನಂತೂ ಕಳ್ಸದೇ ಇಲ್ಲ. ಅಮ್ಮ ಪ್ಲೀಸ್ ಅಮ್ಮ. ನಾನ್ ನಿನ್ಗೆ ಎಷ್ಟ್ ಸಲ ಐಸ್ ಕ್ರೀಮ್ ತಿನ್ಬೇಡ ಅಂತ ರಿಕ್ವೆಸ್ಟ್ ಮಾಡಿದೀನಿ, ಆದ್ರೂ ಯಾಕೆ ತಿಂತೀಯ ನೀನು? ನೀನ್ ನನ್ ಮಾತ್ ಕೇಳಲ್ಲ ಅಂದ್ಮೇಲೆ ನಾನ್ ಯಾಕೆ ನಿನ್ ಮಾತ್ ಕೇಳ್ಬೇಕು? ಮ್ಯಾಜಿಕ್ ಬಾಕ್ಸ್ ಪ್ರೀತಿಯಿಂದ ಕೊಡ್ಸಿದ್ರು, ಅವ್ರೇನು ಆಗಲ್ಲ ಅಂತ ಹೇಳಿದ್ರು, ಅದಕ್ಕೆ ತಿಂದೆ. ಐಸ್ ಕ್ರೀಮ್ ತಿಂದಿದ್ರಿಂದ ತಾನೇ ನೆಗಡಿ ಆಗಿದ್ದು. ಐಸ್ ಕ್ರೀಮ್ ತಿಂದಿದ್ರಿಂದ ನನಗ್ ಪ್ರಾಬ್ಲಮ್ ಆಗಿಲ್ಲ, ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಂದ್ರೆ ನೆಗಡಿ ಆಗಿದ್ದು ನಿನ್ಗೊಂದ್ ಪ್ರಾಬ್ಲಮೇ ಅಲ್ಲ ಇವಾಗ? ಅಮ್ಮ ಮೊದಲ ನಾನೇನಾದ್ರೂ ಒಂಚೂರು ಐಸ್ ಕ್ರೀಮ್ ತಿಂದ್ರು ಜಾಸ್ತಿ ಕೆಮ್ಮು ಬರ್ತಾ ಇತ್ತು. ಸ್ವಲ್ಪ ತಿಂದ್ರೆ ಏನೂ ಆಗಲ್ಲ, ಜಾಸ್ತಿ ತಿಂದ್ರೆ ಮಾತ್ರ ಕೆಮ್ಮು ಬರುತ್ತೆ. ಮ್ಯಾಜಿಕ್ ಮಾಸ್ಟರ್ ಹೇಳಿದ್ರು ಬಾಡಿನ ಸ್ಲೋ ಆಗಿ ಸೆಟ್ ಮಾಡ್ಕೋಬೇಕಂತೆ. ನೋಡಿದ್ರ ಮಾವ, ಆ PT ಟೀಚರು ನನ್ ಮಗಳ ತಲೆ ಕೆಡ್ಸಿದಾನೆ. ಎಷ್ಟ್ ಹೇಳಿದ್ರು ಅವನಿಗೆ ಅರ್ಥನೇ ಆಗ್ತಿಲ್ಲ. ಅವಳಿಗೆ ಐಸ್ ಕ್ರೀಮ್ ಕೊಡಬಾರ್ದು ಅಂತಂದ್ರೆ ಅದೇ ಕೆಲಸ ಮಾಡ್ತಿದ್ದಾನ ಅವನು. ಸ್ಕೂಲ್ ಹತ್ರ ಹೋಗಿ ಅವನಿಗೆ ಸರಿಯಾಗಿ ಹೋಗಿದ್ದಲ್ಲಮ್ಮ. ನಾನು ತುಂಬಾ ಸಲ ಹೋಗಿದ್ದೆ ಮಾವ, ಹೋದಾಗೆಲ್ಲ ನನ್ ಕೈಗೆ ಸಿಕ್ತಿಲ್ಲ ಅವರು. ತಲೆ ಕೆಡ್ಸ್ಕೊಡ್ಬೇಡಮ್ಮ, ನಾನೇ ಸ್ಕೂಲ್ ಹತ್ರ ಹೋಗಿ ಅವನಿಗೆ ಸರಿಯಾಗಿ ಹೋಗಿತೀನಿ. ಅವನೇನ್ ಅನ್ಕೊಂಡಿದ್ದ ನನ್ನ ಮೊಮ್ಮಗಳ ಬಗ್ಗೆ? ತಾತ ಮ್ಯಾಜಿಕ್ ಮಾಸ್ಟರ್ ಬೈದ್ರೆ ನನಗೆ ಕೋಪ ಬರುತ್ತಷ್ಟೇ. ಆಯ್ತು ಬಿಡಮ್ಮ, ಬೈಯಲ್ಲ. ಬಲ್ಲಮ್ಮ. ತಾತ ನಾನು ಬರ್ತೀನಿ. ಅನು ಹೇಳಿದ್ ಕೇಳ್ಬೇಕು. ಮಾರ್ಕೆಟ್ ಅಲ್ಲಿ ತುಂಬಾ ಧೂಳಿರುತ್ತೆ, ಅಲ್ಲಿ ಹೋದ್ಮೇಲೆ ನೀನ್ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತೀಯ. ಸುಮ್ನೆ ಬಾ ನೀನು. ಪ್ಲೀಸ್ ಅಮ್ಮ. ಮಾವ ಇಲ್ಲ ಅಮ್ಮ, ನಾನು ಹೋಗ್ಬೇಕು. ಸುಮ್ನಿರ್ಬೇಕು ಮಾವ, ನೀವ್ ಹೊರಡಿ. ಸರಿ ಅಮ್ಮ, ಬಾಯ್. ಸಾರಿ ಪುಟ್ಟ. ನಿನ್ ಜೊತೆ ನನ್ನ ಮಾತಾಡ್ಸ್ಬೇಡ. ಕೋಪ ಬಂತ ನಿನ್ಗೆ? ನನ್ ಮುದ್ದು ಅಲ್ವಾ ನೀನು? ಮಾಡೋದೆಲ್ಲ ಮಾಡಿ ಈಗ ನೇಸ್ ಮಾಡಕ್ ಬರ್ಬೇಡ. ಅವನಿಗೇನ್ ಬೇಕಾದ್ರೆ ನಿನ್ನನ್ನೇ ಕೇಳ್ಬೇಕು. ನನಗ್ ಬೇರೆ ಯಾರಿದ್ದಾರೆ? ತಾತನು ನಿನ್ನ ಮಾತ ಕೇಳ್ತಾರೆ, ಅಪ್ಪ ಇದ್ರೆ ಅಪ್ಪ ನಿನ್ನ ಮಾತು ಕೇಳ್ತಾ ಇದ್ರು.